ಎಲ್ಲದಾರಿ ಎಷ್ಟೊತ್ರಿ ಇನ್ನೂ ಬರಾಕ ಬರ್ತಾರೆ 12:20 ಬರ್ತಾರೆ. ನಾಷ್ಟ ಅದು ಮಾಡಿ ಬಂದಿರಲ್ಲ? ನಾವು ಮನ್ಯಾಗ ನಾಷ್ಟ ಮಾಡಿ ಬಂದದ್ದು. ಹಂಗೇನು ಬೇಡಿಕೆ ಇಲ್ಲ ನಮ್ಮದು. ನೋಡಪ್ಪ ಯಾನ್ ನೀವು ಒಳಗೆ ನಿಂತು ಕೈ ಮಾಡಂತಾರೆ ಅಂತದ್ದು ಏನದ? ತಾವು ನೋಡ್ತಾ ಇರೋದು ಇವತ್ತು ನಾನು ಸಹಕಾರ ಕ್ಷೇತ್ರದಲ್ಲಿ ಮೊದಲನೇ ಸಲ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಮತ್ತು ಲಕ್ಷ್ಮಣ ಸವದಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ನಾನು ಕಾಗವಾಡದಿಂದ ಅವರು ಅತ್ನಿಯಿಂದ ನಾಮಪತ್ರವನ್ನ ಸಲ್ಲಿಸಿದೆ. ನಾನು ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀನಿ. ನಾನು ಪಂಚಾಯತಿ ಸದಸ್ಯ, ಮೊದಲು ಪಂಚಾಯತಿ ಸದಸ್ಯನಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ 5 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಆದ್ರೆ ನನಗೆ ಈ ಸಹಕಾರ ಕ್ಷೇತ್ರ ಹೊಸದು. ಯಾಕೆ ನಾವು ಬಂದಿರ್ಕಿಲ್ಲ ಅಂದ್ರೆ 30 ವಯಸ್ಸಿನ ತಾಲೂಕಾ ಒಂದೇ ಇರುವುದರಿಂದ ಅಲ್ಲಿ ಪ್ರತಿ ಸಲ ಲಕ್ಷ್ಮಣ ಸವದಿ ಅವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಅವರನ್ನೇ ನಾವೆಲ್ಲ ಕಳಿಸ್ತಾ ಇದ್ವಿ. ಅದು ನಾವು ಹೋಗ್ಬೇಕು ಅನ್ನುವಂಥ ಪ್ರಶ್ನೆನೇ ಆ ಸಂದರ್ಭದಲ್ಲಿ ಉದ್ಭವ ಆಗಿರ್ಕಿಲ್ಲ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಇರುವುದರಿಂದ ನಾನು ನಿಲ್ಲೂ ಪ್ರಶ್ನೆನೇ ಬಂದಿರ್ಕಿಲ್ಲ. ಈ ಸಲ ಕಾಗವಾಡ ಹೊಸ ತಾಲೂಕು ಆಗೋದ್ರಿಂದ ಇವತ್ತು ಚುನಾವಣೆ ಅಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿ ಕಾಗವಾಡ, ನಿಪ್ಪಾಣಿ, ಮೂಡಲಗಿ, ಯರಗಟ್ಟಿ, ಕಿತ್ತೂರು ಈ ಹೊಸ ತಾಲೂಕು ಆಗೋದ್ರಿಂದ ಅಲ್ಲಿಯೂ ಪ್ರತಿನಿಧಿಗಳ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಹೊಸವಾಗಿ ಆರಿಸ್ಕೊಡ್ಬೇಕು ಅಂತ ಸರ್ಕಾರ ನೋಟಿಫಿಕೇಶನ್ ಇದೆ. ನನಗೆ ಒಂದು ಅವಕಾಶ ಸಿಕ್ಕುದ್ರಿಂದ ಎಲ್ಲರ ಒಂದು ಮನಸ್ಸನ್ನು ಒಲಿಸಿ ಎಲ್ಲರೂ ಅಭಿಪ್ರಾಯವನ್ನು ಕೇಳ್ಕೊಂಡು ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ. ಇವತ್ತು ಎಲ್ಲರ ಆಶೀರ್ವಾದ, ಎಲ್ಲರ ಬಯಕೆಯಂತೆ ನಾವು ಬಂದಿದ್ದೀವಿ. ಇವತ್ತು ಸ್ಪರ್ಧೆಗೆ ನಾವು ನಾಮಪತ್ರವನ್ನ ಸಲ್ಲಿಸಿದ್ದೀವಿ. ಇನ್ನು ಈಗ ತಾನೇ ಲಕ್ಷ್ಮಣ ಸವದಿ ಅವರು ಹೇಳ್ತಾರೆ ವಿಡ್ರಾಲ್ ಆಗೋ ಮಟ್ಟ ಏನು ಮಾತಾಡ್ಲಿಕ್ಕೆ ಬರಲ್ಲ. ಅಲ್ಲಿ ವಿಡ್ರಾಲ್ ಆದ ನಂತರ ಮುಂದಿನ ಚಿತ್ರಣವನ್ನ ನಾವು ಹೇಳಲಿಕ್ಕೆ ಬಯಸ್ತೀವಿ. ಈಗ ಉಮೇಶ್ ಕತ್ತಿ ಅವರು ನೀವು ಬಹಳ ದೋಸ್ತಿ ಚಲೋ ಐತಿ ಸರ್ ನಿಮ್ದು. ಅವ್ರು ತಮ್ಮ ಕೂಡ ಇಲೆಕ್ಷನ್ ನಿಂತಿದ್ದಾರೆ ರಮೇಶ್ ಕತ್ತಿ ಅವರು. ಈ ಸಾಹೇಬ್ರು ಹೇಳಿದಂಗೆ ನಮ್ ಗುಂಪಿದೆ ಕರ್ಕೋತೀರಾ ಅಂತ ನಿಮ್ ರಮೇಶ್ ನೋಡ್ರಿ, ಇಲ್ಲಿ ಪ್ರಶ್ನೆ ಗುಂಪಾಗಾರಿಗೆ ಬರೋದಲ್ಲ. ನಾವ್ ಯಾವ ಗುಂಪದಾಗೂ ಇಲ್ಲ ಲಕ್ಷ್ಮೀ ಸಹೋದರಿ ಹೇಳಿದ್ರು. ನಾವ್ ಎಲ್ಲಿ ಯಾರಿಗೂ ಪರಾನೂ ಇಲ್ಲ, ವಿರೋಧನೂ ಇಲ್ಲ. ಆ ಪರವಾಗಿ ಮೊದಲನೇ ಹಿಡ್ಕೊಂಡ್ ಬಂದಿದ್ದೀವಿ. ಇನ್ ಮುಂದೆ ಹಂಗ ಹೋಗ್ತೀವಿ. ನೋಡೋಣ, ಸಮಯ ನೋಡ್ರಿ. ಇವತ್ತು ನಾವ್ ಏನು ಹೇಳಕ್ ಆಗೋದಿಲ್ಲ. ಇವತ್ತಿದ್ದ ದಿವಸ ನಾಳೆ ಇರಲ್ಲ. ರಾಜಕಾರಣದಲ್ಲಿ ಯಾರು ಯಾವಾಗ ಮಿತ್ರರಾಗ್ತಾರೋ, ಯಾವಾಗ ಯಾರು ಬೇರೆಗಳಂತ ಹೇಳಕ್ ಬರೋದಲ್ಲ. ಯಾವಾಗ ಏನು ಮಾಡ್ಲಿಕ್ಕೆ ಆಗೋದಲ್ಲ. ಇವತ್ತಿನ ದಿವಸ ನಾವೇನು ಹೇಳಕ್ ಬರಲ್ಲ. ನಮ್ಮ ಪತ್ರ ಸಲ್ಲಿಸಿದೀವಿ, ಕಾದು ನೋಡೋಣ. ಥ್ಯಾಂಕ್ ಯು.